ನಮಸ್ಕಾರ ಸ್ನೇಹಿತರೆ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವಾಗ ಆಪ್ಷನ್ ಎಂಟ್ರಿ ಪೇಜಲ್ಲಿ ಬಂದರೆ ನಿಮಗೆ ಸದ್ಯಕ್ಕೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಸದ್ಯಕ್ಕೆ ಕ್ಲೋಸ್ ಅಂತ ಬರ್ತಿದೆ. ಅವ್ರು ಹೇಳಿರ್ತಕ್ಕಂಥ ಟೈಮು 6 ಗಂಟೆ, ಎಕ್ಸಾಕ್ಟ್ 6 ಗಂಟೆಗೆ ಏನಪ್ಪ ಅಂದರೆ ಕ್ಲೋಸ್ ಮಾಡಿದ್ದಾರೆ. ಸೊ ಕೆಲವೊಂದಿಷ್ಟು ಹುಡುಗರು ಯಾರು ಕೂಡ ಗಾಬರಿ ಆಗಬೇಡಿ. ಮೀನ್ಸ್ ಈಗ BMS ಸ್ಟೂಡೆಂಟು, ಯೋಗ ಆ್ಯಂಡ್ ನ್ಯಾಚುರೋಪತಿ ಮತ್ತು ಯುನಾನಿ ಮತ್ತು ಬೇರೆ ಯಾವುದಾದ್ರು ಕೋರ್ಸು ಇನ್ ಕೇಸ್ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೂ ಕೂಡ ಗಾಬರಿ ಆಗಬೇಡಿ. ಓಕೆ, ಇನ್ನೂ ಕೂಡ ನಿಮಗೆ ಟೈಮ್ ಇದೆ. ಯಾವ ರೀತಿ ಹೇಳ್ತಿರೋದು ಬರ್ದಾರಿಲ್ಲ, ಆಪ್ಷನ್ ಎಂಟ್ರಿನೇ ಕ್ಲೋಸ್ ಆಗಿದೆ, ಮತ್ತೇನು ಮಾಡಬೇಕಂತ ಹೇಳ್ಬೋದು. ಮಾಕ್ ರಿಸಲ್ಟ್ ಹೇಳಿದ್ರೆ ಇನ್ಮೇಲೆ 40 ರಿಂದ 50 ಗಂಟೆ ಅಂತ ಹೇಳಿದಾರೆ. ಸೊ 40 ರಿಂದ 50 ಗಂಟೆ ಅಷ್ಟರೊಳಗೆ ನಿಮ್ಮದೊಂದು ಮಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದೆ. ಮೇ ಬಿ ಒಂದು ಲಿಂಕ್ ಬಿಡ್ತಾರೆ. ಓಕೆ, ಮೇ ಬಿ ಅನ್ನೋಕ್ಕಿಂತಲೂ ಕೇದೊಳಗೆ ಲಿಂಕ್ ಬಿಡ್ತಾರೆ. ಇಲ್ಲಿ ಅಲಾಟ್ಮೆಂಟ್ ರಿಸಲ್ಟ್ ವಿಲ್ ಬಿ ಪಬ್ಲಿಷ್ಡ್ ಹೇರ್ ಲೇಟರ್. ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗ್ತದೆ, ಮಾಕ್ ರಿಸಲ್ಟ್. ಓಕೆ, ಅದಾದ ನಂತರ ಮತ್ತೆ ತಿರ್ಗಿ ಏನು ಮಾಡ್ತಾರೆ, ನಿಮಗೆ ಅಂದರೆ ಆಪ್ಷನ್ ಎಂಟ್ರಿ ಆದ ನಂತರ ತಿರ್ಗಿ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಡ್ತಾರೆ. ಅವಾಗ ಯಾರೂ ಕೂಡ ಇಲ್ಲಿವರೆಗೂ ಕೂಡ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಂತಂದರೆ ಅವರು ಕೂಡ ಆಪ್ಷನ್ ಎಂಟ್ರಿ ಹೊಸದಾಗಿ ಮಾಡ್ಬೋದು. ಆ್ಯಂಡ್ ಕೆಲವೊಂದಿಷ್ಟು ಕೋರ್ಸಸ್ಗಳು ಯಾವೆಲ್ಲ ಮಾಡಿಲ್ಲೋ, ಮೀನ್ಸ್ BMS ಆಯಿತು, ಯೋಗ ಆ್ಯಂಡ್ ನ್ಯಾಚುರೋಪತಿ, ಯುನಾನಿ ಮತ್ತು ಬೇರೆ ಬೇರೆ ಕೋರ್ಸಸ್ ಕೂಡ ಅವನು ಕೂಡ ಇಲ್ಲೇನು ಮಾಡ್ಬೋದು, ನೀವು ಆಪ್ಷನ್ ಎಂಟ್ರಿನ ಮಾಡ್ಕೋಬಹುದು. ಆಪ್ಷನ್ ಎಂಟ್ರಿ ಎನೇಬಲ್ ಆಗುತ್ತೆ ಯಾವಾಗ ಆಫ್ಟರ್ ಮಾಕ್ ಅಲಾಟ್ಮೆಂಟ್. ಓಕೆ, ಸೊ ಈಗ ಜಸ್ಟ್ ಇಲ್ಲಿ ಏನು ಅಲಾಟ್ಮೆಂಟ್ ಆಗುತ್ತೆ, ಈಗ ಮಾಕ್ ಅಲಾಟ್ಮೆಂಟ್ ಅನ್ನೋದು ಜಸ್ಟ್ ಟ್ರಯಲ್. ಓಕೆ, ಯಾವುದೇ ರೀತಿ ರಿಯಲ್ ಇರಲ್ಲ. ಈಗ ಬಂದಿರತಕ್ಕಂಥ ಮಾಕ್ ರಿಸಲ್ಟು ಯಾವುದೇ ರೀತಿ ಫೈನಲ್ ಅಲ್ಲ. ಇದೇ ಸಿಕ್ಕಿರೋದು ಮಾಕ್ ಅಲಾಟು ಅದನ್ನು ಕೂಡ ರಿಯಲ್, ಅದು 50% ಕಡಿಮೆನೇ ಇರ್ತದೆ. ಸರಿ, ಸೊ ಇವಾಗ ಏನು ಮಾಡಬೇಕು ಅಂದರೆ ಮಾಕ್ ರಿಸಲ್ಟ್ ಬರೋ ತನಕ ನಾವು ಏನಾದರೂ ಕೆಲಸ ಇದೆಯಾ ಅಂತಂದ್ರೆ ಸದ್ಯಕ್ಕೆ ನಿಮ್ಮ ವರ್ಕ್ ಏನಿಲ್ಲ. ಓಕೆ, ಸೊ ಅಂದರೆ ಇವಾಗ ಏನಪ್ಪ ಅಂದರೆ ನೀವು ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಗಳನ್ನ ಹೇಳ್ತೀನಿ. ಈ 1-2 ದಿನ ಸುಮ್ಮನೆ ಕೊರೋ ಬದಲು ನಾನು ನಿಮಗೆ ಅಡ್ಮಿಷನ್ಗೆ ಬೇಕಾಗಿರುವಂಥ ಫೀಸ್ ಬಗ್ಗೆ ರೆಡಿ ಮಾಡ್ಕೊಂಡಿದ್ರೆ ಮಾಡ್ಕೋರಿ, ಅಥವಾ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂತ ಕಮೆಂಟ್ ಸೆಕ್ಷನ್ಗೆ ಹಾಕಿ ವಿಡಿಯೋ ಮಾಡ್ತೀನಿ. ಆ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟು, ಅಷ್ಟು ಡಾಕ್ಯುಮೆಂಟ್ಸ್ ಬಗ್ಗೆ ನಿಮಗೆ ವಿಡಿಯೋ ಮಾಡ್ತೀನಿ. ಓಕೆ, ಯಾಕಂದರೆ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂತಂದರೆ ಮುಂದೆ ಅಡ್ಮಿಷನ್ ಆಗೋ ಟೈಮ್ ಒಳಗೆ ಅಡ್ಮಿಷನ್ ಆಗೋಕ್ಕೆ ಭಾಳ ದಿನ ಟೈಮ್ ಕೊಡಲ್ಲ, 3 to 4 ಡೇಸ್ ಕೊಡ್ತಾರೆ. ಆ ಡೇಸ್ ಒಳಗೆ ಏನಪ್ಪ ಅಂದರೆ 4 ದಿನದಲ್ಲೇ ನೀವು ಅಡ್ಮಿಷನ್ ಆಗಬೇಕು. ಓಕೆ, ನೀವು ಎಲ್ಲಾದರೂ ದೂರ ಇರಲಿ, ಲೈಕ್ ಎಕ್ಸಾಂಪಲ್ 400 ಕಿಲೋಮೀಟರ್ ಇದೆಯೋ ಅಥವಾ 500 ಕಿಲೋಮೀಟರ್ ಇದೆಯೋ, ಆ 4 ದಿನದಲ್ಲೇ ಅಡ್ಮಿಷನ್ ಆಗಬೇಕು ಹೋಗ್ಬಿಟ್ಟು. ಸೊ ಇಲ್ಲಾಂತಂದರೆ ಮತ್ತೆ ನಿಮ್ಮ ಸೀಟೇ ಕ್ಯಾನ್ಸಲ್ ಆಗ್ತದೆ. ಸೊ ಹಂಗಾಗಿ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಅವಾಗ ಡಾಕ್ಯುಮೆಂಟ್ಸ್ ತೊಗೊಳ್ಳದೆ ಓಡಾಡೋ ಬದಲು ಇವಾಗ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಹೇಳ್ತೀನಿ. ಇನ್ ಕೇಸ್ ಕಮೆಂಟ್ ಸೆಕ್ಷನ್ ಆಗ್ತಾರೆ ಹೇಳ್ತೀನಿ. ಸೊ ಇವಾಗ ಸದ್ಯಕ್ಕೆ ನಿಮಗೆ ಮಾಕ್ ರಿಸಲ್ಟ್ ಬರೋವರೆಗೂ ಕೂಡ ನಿಮ್ದು ಯಾವುದೇ ರೀತಿ ಕೆಲಸ ಇಲ್ಲ. ಓಕೆ, ವೆಯ್ಟ್. ಓಕೆ, ಸುಮ್ಮನೆ ನೀವು ಏನು ಮಾಡ್ತೀರ ಅಂತಂದರೆ ಟೆನ್ಷನಲ್ಲಿ ಆಗ್ತಾ ಹೋಗ್ತೀರಾ. ಅಂದರೆ ಇವಾಗ ಬರ್ತದೆ, ನಾಳೆ ಬರ್ತದೆ, ಭಾಳಷ್ಟು ಈ ಯೂಟ್ಯೂಬ್ ಚಾನಲ್ಸ್ಗಳು ತಮ್ನೇಲ್ಗಳು ಆ ಥರ ಅಂದರೆ ಕ್ಲಿಕ್ ಬೈಟ್ ಮಾಡ್ತಾರೆ. ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು ಗಾಬರಿ ಆಗಬೇಡಿ. ಅವ್ರು ಹೇಳಿರ್ತಾರೆ ಮಿನಿಮಮ್ ನಾಳೆ ಅಂತೂ ರಿಸಲ್ಟ್ ಬರೋಲ್ಲ. ಅವರೇ ಹೇಳಿದ್ದಾರೆ ನಾಡಿದ್ದು ಬರ್ಬೋದು, ಮೇ ಬಿ, ಅಥವಾ 24 ಬರ್ಬೋದು, 25ಕ್ಕೆ ಬರ್ಬೋದು. ಬಟ್ ಎಕ್ಸಾಕ್ಟ್ ಡೇಟ್ ಅಂತೂ ಹೇಳಿಲ್ಲ. ಮೇ ಬಿ ಕೇದವ್ರು ಅದ್ರ ತಕ್ಕಂಗೆ ಏನಾದರೂ ನೋಟಿಫಿಕೇಶನ್ ಬಿಟ್ಟರೆ ಸೊ ನಿಮ್ಗೆ ಹೇಳ್ತೀನಿ. ಓಕೆ, ಇದು ಯಾವುದೇ ರೀತಿಯಾಗಿ ಅಥವಾ ಅವ್ರ ಟ್ವಿಟರ್ ಖಾತೆಲ್ಲಾದರೂ ಬಿಡ್ತಾರೆ ಅಥವಾ ಇನ್ನಿತರ ಬೇರೆ ಆ ಕಡೆ ಎಲ್ಲಾದರೂ ಹೇಳ್ತಾರೆ. ಸೊ ಈ ಒಂದು ಮಾಕ್ ಅಲಾಟ್ಮೆಂಟು ಈ ಒಂದು ಮಾಕ್ ಅಲಾಟ್ಮೆಂಟು ಆದ ನಂತರ ವಾಪಸ್ ತಿರ್ಗಿ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಆಪ್ಷನ್ ಎಂಟ್ರಿ ಮಾಡಿ ರಿಯಲ್ ಅಲಾಟ್ಮೆಂಟ್ ಆಗ್ತದೆ. ಅದಾದ ತಕ್ಷಣ ಯಾರೆಲ್ಲ ಚಾಯ್ಸ್ 1 ಅಂತ ಕೊಡ್ತೀರೋ, ಅಂದರೆ ಚಾಯ್ಸ್ ಎಂಟ್ರಿ ಅನ್ನೋದು ಇಲ್ಲೇ ಬರ್ತದೆ. ಚಾಯ್ಸ್ 1 ಅಂತ ಕೊಟ್ಟವರು ನೆಕ್ಸ್ಟ್ ಚಾನಲ್ ಡೌನ್ ಮಾಡ್ಕೊಳಕ್ಕೆ ಬಿಡ್ತದೆ. ಅದಾದ ತಕ್ಷಣ ಅಡ್ಮಿಷನ್ ಆರ್ಡರ್, ಆಮೇಲೆ ಕಾಲೇಜ್ ರಿಪೋರ್ಟು ಎಲ್ಲನೂ ಕೂಡ ಇಲ್ಲಿ ವರ್ಕ್ ಇರ್ತದೆ. ಸೊ ಸದ್ಯಕ್ಕೆ ನಿಮ್ದು ಯಾವುದೇ ರೀತಿ ವರ್ಕ್ ಇಲ್ಲ. ಓಕೆ, ವೆಯ್ಟ್ ಅಂದರೆ ಮಾಕ್ ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡಿ. ಓಕೆ, ಏನಾದರೂ ಅಪ್ಡೇಟ್ ಬಂದರೆ ಕಡೆಯಿಂದ ನಿಮ್ಗೆ ಏನಾದರೂ ಇನ್ಸ್ಟ್ರಕ್ಷನ್ ಕೇಳಿದವ್ರು ಕೊಟ್ಟರೆ ತಿಳಿಸ್ತಾ ಇರ್ತೀನಿ. ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು, ಬಾಯ್.